ವೆಲ್ಕಮ್ ಬ್ಯಾಕ್ ಟು ಜಿಕೆ ಟ್ರಿಕ್ಸ್ ಕ್ಲಾಸ್. ಇವತ್ತಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರ, ಅದು ಕೂಡ ಕರ್ನಾಟಕದ ಭೂಗೋಳಶಾಸ್ತ್ರವನ್ನ ನೋಡ್ತಾ ಹೋಗೋಣ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕರ್ನಾಟಕ ಇತಿಹಾಸ, ಕರ್ನಾಟಕ ಭೂಗೋಳಶಾಸ್ತ್ರ, ಆ ರೀತಿಯಾಗಿ ಕರ್ನಾಟಕವನ್ನ ಫೋಕಸ್ ಮಾಡಿ ಪ್ರಶ್ನೆಗಳು ಬಹಳ ಬರುವಂಥದ್ದು. ಹಾಗಾಗಿ ಕರ್ನಾಟಕದ ಭೂಗೋಳಶಾಸ್ತ್ರವನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ವಿವಿಧ ಹೆಸರುಗಳನ್ನ ಕರ್ನಾಟಕವನ್ನ ಕರೀತಾರೆ. ಅದರಲ್ಲಿ ಸಾಮಾನ್ಯವಾಗಿ ಕರೆಯುವಂತ ಹೆಸರು ಕರು ಪ್ಲಸ್ ನಾಡು ಅಂತ. ಅಂದ್ರೆ ಎತ್ತರದ ಭಾಗ ಅಂತ ಅರ್ಥ. ಕರು ಅಂದ್ರೆ ಎತ್ತರದ, ನಾಡು ಅಂದ್ರೆ ಭಾಗ. ಈ ನೃಪತುಂಗನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ. ಅವನೇ ಶ್ರೀ ವಿಜಯ. ಶ್ರೀ ವಿಜಯ ಕವಿರಾಜ ಮಾರ್ಗ ಅನ್ನುವಂತಹ ಗ್ರಂಥವನ್ನ ಬರೆದಿದ್ದಾನೆ ಅಂತ ನಮಗೆ ಗೊತ್ತಿದೆ. ಅಲ್ಲಿ ಆ ಪುಸ್ತಕದಲ್ಲಿ ಹೇಳ್ತಾನೆ ಶ್ರೀ ವಿಜಯ, ಕರ್ನಾಟಕವು ಕಾವೇರಿ ನದಿಯಿಂದ ಹಿಡಿದು ಗೋದಾವರಿ ನದಿಯವರೆಗೆ ಹಬ್ಬಿತ್ತು ಅಂತ ಉಲ್ಲೇಖವನ್ನ ಮಾಡಿರುವಂಥದ್ದು. ಮೈಸೂರು ಅರಸರ ಒಡೆತನದಲ್ಲಿ ದಕ್ಷಿಣದ 9 ಜಿಲ್ಲೆಗಳನ್ನ ಒಳಗೊಂಡ ಮೈಸೂರು ರಾಜ್ಯ ಯಾವಾಗ ಉದಯವಾಯಿತು ಅಂತ ಇಸವಿಯನ್ನ ಕೇಳ್ತಾರೆ. 1953ನೇ ಇಸವಿಯಲ್ಲಿ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು. ಇನ್ಕ್ಲೂಡಿಂಗ್ ಯಾವುದು, ದಕ್ಷಿಣ ಕರ್ನಾಟಕದ 6 ರಾಜ್ಯಗಳನ್ನ ಒಳಗೊಂಡಂತೆ. ಆದ್ರೆ ಭಾಷಾವಾರು ಪ್ರಾಂತ್ಯವಾಗಿ ವಿಂಗಡಣೆಯಾಗಿದ್ದು 1956ರಲ್ಲಿ ಏನಾಗಿತ್ತು, ಬಾಂಬೆ ಪ್ರಾಂತ್ಯ, ಹೈದರಾಬಾದ್ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಕೊಡಗು ಪ್ರಾಂತ್ಯ ಅಂತ ಹಂಚಿ ಹರಿದೋಗಿತ್ತು. ಅದನ್ನ ಕನ್ನಡ ಭಾಷೆ ಮಾತನಾಡುವಂತಹ ಜನರು ಅಂತ ಹೇಳಿ ಒಟ್ಟುಗೂಡಿಸಿದ್ದು ಯಾವಾಗ, 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಏನಾಯ್ತು, ಅಸ್ತಿತ್ವಕ್ಕೆ ಬಂತು. ಆದ್ದರಿಂದ ನಾವು ನವೆಂಬರ್ 1 ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನ ಮಾಡುವಂಥದ್ದು. ಏಕೀಕೃತಗೊಂಡ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಎಸ್ ನಿಜಲಿಂಗಪ್ಪನವರು ಅಧಿಕಾರವನ್ನ ವಹಿಸಿಕೊಳ್ತಾರೆ. ಈ ರೀತಿ ಏಕೀಕೃತಗೊಂಡಂತಹ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ. ಯಾರದು? ಎಸ್ ನಿಜಲಿಂಗಪ್ಪ. ಮತ್ತೆ 1973ರಲ್ಲಿ ಮೈಸೂರು ರಾಜ್ಯ ಅಂತ ಏನು ಕರೆಸ್ಕೊಳ್ತಿತ್ತೋ ಅದನ್ನ ನಾವು ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಲಾಯಿತು. ಈ ಇಸ್ವಿ ನೆನಪಿರ್ಬೇಕು. ಅಲ್ಲಿ 1973ನೇ ಇಸ್ವಿಯಲ್ಲಿ ಯಾವಾಗ ನಾವು ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ವಲ್ಲ, ಆಗ ಇದ್ದಂತಹ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾರೆ. ಅವರುವೆ ದೇವರಾಜ ಅರಸು. ನೆಕ್ಸ್ಟ್, ಈ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನ ನೋಡೋದಾದ್ರೆ ಒಟ್ಟು 28 ರಾಜ್ಯಗಳಲ್ಲಿ ಕರ್ನಾಟಕವು ಕೂಡ ಒಂದಾಗಿದೆ. ಭಾರತದ ದಕ್ಷಿಣದ ಭಾಗದಲ್ಲಿ ಕರ್ನಾಟಕ ಇರುವಂಥದ್ದು. ಮತ್ತೆ ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ. ಪಶ್ಚಿಮದ ಮಧ್ಯ ಭಾಗದಲ್ಲಿ ಕರ್ನಾಟಕ ರಾಜ್ಯ ಸ್ಥಿತವಾಗಿರುವಂಥದ್ದು. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶದ ಸ್ಥಾನವನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. 11 ಡಿಗ್ರಿ 31 ನಿಮಿಷ ಮತ್ತು 18 ಡಿಗ್ರಿ 45 ನಿಮಿಷ ಉತ್ತರ ಅಕ್ಷಾಂಶ, 74 ಡಿಗ್ರಿ 12 ನಿಮಿಷ ಹಾಗೂ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದ ನಡುವೆ ವಿಸ್ತರಣೆ ಆಗಿರುವಂಥದ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಯಾವ್ದನ್ನ? 11 ಡಿಗ್ರಿ 31 ನಿಮಿಷ, 18 ಡಿಗ್ರಿ 45 ನಿಮಿಷ, 74 ಡಿಗ್ರಿ 12 ನಿಮಿಷ, 78 ಡಿಗ್ರಿ 40 ನಿಮಿಷ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್, ಕರ್ನಾಟಕದ ತುದಿಗಳು. ಕರ್ನಾಟಕದ ತುದಿಗಳು: ಉತ್ತರದ ತುದಿ ಔರಾದ್ ತಾಲೂಕಿನ ಮುಖೇಡ್, ಅಂದ್ರೆ ಬೀದರ್ ಜಿಲ್ಲೆಯಲ್ಲಿರುವಂಥದ್ದು. ದಕ್ಷಿಣದ ತುದಿ ಕೆಳಗಡೆ ಯಾವುದು? ಚಾಮರಾಜನಗರದ ಗುಂಡ್ಲುಪೇಟೆ. ಪೂರ್ವದ ತುದಿ ಕರ್ನಾಟಕ ಮ್ಯಾಪ್ ಅಂದ್ರೆ ಇಲ್ಲಿ ಬೀದರ್ನ ಔರಾದ್ ಜಿಲ್ಲೆ, ಇಲ್ಲಿ ಚಾಮರಾಜನಗರದ ಗುಂಡ್ಲುಪೇಟೆ. ಪೂರ್ವದ ತುದಿ ಮುಳಬಾಗಿಲಿನ ಕೋಲಾರ. ಈ ಕಡೆ ಪಶ್ಚಿಮದ ತುದಿ ಕಾರವಾರ. ಓಕೆ. ಕರ್ನಾಟಕವು ಉತ್ತರ ದಕ್ಷಿಣವಾಗಿ 750 ಕಿಲೋಮೀಟರ್ ಉದ್ದ ಇದೆ. ಪೂರ್ವ ಪಶ್ಚಿಮವಾಗಿ 400 ಕಿಲೋಮೀಟರ್ ಅಗಲ ಇರುವಂಥದ್ದು. ಉತ್ತರ ದಕ್ಷಿಣವಾಗಿ ಮೇಲಿಂದ ಕೆಳಗೆ 750 ಕಿಲೋಮೀಟರ್, ಈ ಕಡೆ ಅಡ್ಡ 400 ಕಿಲೋಮೀಟರ್ ಇರುವಂಥದ್ದು. ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ? ಕರ್ನಾಟಕದ ಪಶ್ಚಿಮಕ್ಕೆ
ಕರ್ನಾಟಕದ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇರುವಂಥದ್ದು. ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ, ಕರ್ನಾಟಕದ ಪೂರ್ವಕ್ಕೆ ಆಂಧ್ರ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ, ವಾಯುವ್ಯ ಭಾಗಕ್ಕೆ ಗೋವಾ, ಈಶಾನ್ಯ ಭಾಗಕ್ಕೆ ತೆಲಂಗಾಣ. ಈ ರೀತಿಯಾಗಿ ಒಟ್ಟು ಎಷ್ಟು ರಾಜ್ಯಗಳಿಂದ ಸುತ್ತುವರೆದಿದೆ ಅನ್ನುವಂತಹ ಪ್ರಶ್ನೆ ಕೇಳ್ತಾರೆ. 6 ರಾಜ್ಯಗಳು. ಕರ್ನಾಟಕದ ವಿಸ್ತೀರ್ಣ ಒಟ್ಟು ಚದರ ಕಿಲೋಮೀಟರ್ಸ್ ಅಲ್ಲಿ 1,91,791 ಕಿಲೋಮೀಟರ್. ಭಾರತ 8ನೇ ಅತಿ ದೊಡ್ಡ ರಾಜ್ಯವಾಗಿರುವಂಥದ್ದು. ಹಾಗೆ 8ನೇ ಜನಗಣತಿಯಲ್ಲಿ 8ನೇ ದೊಡ್ಡ ರಾಜ್ಯ, ವಿಸ್ತೀರ್ಣದಲ್ಲಿ 6ನೇ ದೊಡ್ಡ ರಾಜ್ಯ ಆಗಿರುವಂಥದ್ದು. ವಿಸ್ತೀರ್ಣದಲ್ಲಿ 6ನೇ, ಜನಸಂಖ್ಯೆಯಲ್ಲಿ 8ನೇ ಸ್ಥಾನ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣ ಎಷ್ಟಿದೆ? 5.83 ಭಾಗದಷ್ಟಿದೆ. ಕರ್ನಾಟಕವು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿರುವಂಥದ್ದು. ಒಟ್ಟು ಭೌಗೋಳಿಕ ವಿಸ್ತೀರ್ಣ 5.83. ಆಗ್ಲೇ ಹೇಳಿದಾಗೆ 6 ರಾಜ್ಯಗಳೊಂದಿಗೆ ತನ್ನ ಭೌಗೋಳಿಕ ಗಡಿಯನ್ನ ಹಂಚಿಕೊಂಡಿದೆ. ಆದರೆ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ. ಅದೇ ರೀತಿ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಆಗಿರುವಂಥದ್ದು. ಕರ್ನಾಟಕದಲ್ಲಿ ಬಳಸಲಾಗುವಂತಹ ಸಂಕೇತಗಳು: ರಾಜ್ಯ ಲಾಂಛನ ಗಂಡಬೇರುಂಡ, ರಾಜ್ಯ ಭಾಷೆ ಕನ್ನಡ ಭಾಷೆ, ರಾಜ್ಯ ಹಾಡು ಜಯ ಭಾರತ ಜನನೀಯ ತನುಜಾತೆ, ರಾಜ್ಯ ನೃತ್ಯ ಯಕ್ಷಗಾನ, ರಾಜ್ಯದ ಪ್ರಾಣಿ ಆನೆ ಪಕ್ಷಿ ಇಂಡಿಯನ್ ರೋಲರ್, ಹೂವು ಕಮಲ, ಮರ ಶ್ರೀಗಂಧ. ಕರ್ನಾಟಕದ ಜಿಲ್ಲೆಗಳು 31, ಒಟ್ಟು ತಾಲೂಕುಗಳು 227, ರಾಜಧಾನಿ ಬೆಂಗಳೂರು. 4 ರೆವಿನ್ಯೂ ಭಾಗಗಳಿವೆ: ಬೆಳಗಾವಿ, ಕಲಬುರಗಿ, ಬೆಂಗಳೂರು ಮತ್ತೆ ಮೈಸೂರು ಅಂತ ಹೇಳಿ. ಕರ್ನಾಟಕದ ಜನಸಂಖ್ಯೆಯನ್ನ ನೋಡೋದಾದ್ರೆ ಕರ್ನಾಟಕದ ಜನಸಂಖ್ಯೆ 6,11,30,704 ಜನ. ಜನಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ 8ನೇ ಸ್ಥಾನದಲ್ಲಿರುವಂಥದ್ದು. ಹೌದಾ? ಓಕೆ. ನೆಕ್ಸ್ಟ್ 2014ರಲ್ಲಿ ಆಂಧ್ರ ಪ್ರದೇಶದಿಂದ ಏನಾಯ್ತು? ತೆಲಂಗಾಣ ಅನ್ನುವಂಥದ್ದು ಪ್ರತ್ಯೇಕವಾಯಿತು. ಹಾಗಾಗಿ ನೋಡಿ, 2011ರಲ್ಲಿ 9ನೇ ಸ್ಥಾನದಲ್ಲಿತ್ತು. ಆದರೆ 2014ರಲ್ಲಿ ಯಾವಾಗ ಆಂಧ್ರ ಮತ್ತೆ ತೆಲಂಗಾಣ ಅಂತ 2 ಸೆಪರೇಟ್ ಆಗೋ ಆಗ ವಿಸ್ತೀರ್ಣದಲ್ಲಿ ಜನಸಂಖ್ಯೆಯಲ್ಲಿ 8ನೇ ದೊಡ್ಡ ರಾಜ್ಯ ಆಯಿತು. ಅತ್ಯಂತ ಜನಸಂಖ್ಯೆ ಮತ್ತು ಜನಸಾಂದ್ರತೆಯನ್ನ ಹೊಂದಿರುವಂತಹ ಜಿಲ್ಲೆ ಬೆಂಗಳೂರು ನಗರ ಕೇಳ್ತಾರೆ. ಇಲ್ಲಿ ಕರ್ನಾಟಕ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ, ಒಟ್ಟು ವಿಸ್ತೀರ್ಣಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಒಂದು 4 ಜಿಲ್ಲೆಯನ್ನ ಕೊಟ್ಟು ಅರೇಂಜ್ ಮಾಡಿ, ವಿಸ್ತೀರ್ಣದ ಪ್ರಕಾರ ಅರೇಂಜ್ ಮಾಡಿ ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೆಳಗಾವಿ, ಬಿಜಾಪುರ, ಬಳ್ಳಾರಿ, ಬಾಗಲಕೋಟೆ 4 ಜಿಲ್ಲೆಯನ್ನ ಕೊಟ್ಬಿಡ್ತಾರೆ. ಅದನ್ನ ಜಾಸ್ತಿಯಿಂದ ಕಡಿಮೆಗೆ ಅಥವಾ ಕಡಿಮೆಯಿಂದ ಜಾಸ್ತಿಗೆ ಏನ್ ಮಾಡಿ ಅರೇಂಜ್ ಮಾಡಿ ಅಂತ ಕೊಡ್ತಾರೆ. ಆಗ ನೀವೇನ್ ಬರೀತೀರಾ? ಬೆಳಗಾವಿ ಫಸ್ಟ್ ಬರೀತೀರಾ, ಆಮೇಲೆ ಬಿಜಾಪುರ, ಅದ್ರ ನೆಕ್ಸ್ಟ್ ಬಳ್ಳಾರಿ, ಅದ್ರ ನೆಕ್ಸ್ಟ್ ಬಾಗಲಕೋಟೆ. ಆದ್ರೆ ಈ ವಿಸ್ತೀರ್ಣ ಪರ್ಟಿಕ್ಯುಲರ್ ನಂಬರ್ ಏನಿದೆಯಲ್ವಾ ಅದನ್ನ ಎಕ್ಸಾಮ್ ಅಲ್ಲಿ ಕೇಳಲ್ಲ. ನಮ್ಮದು ಶಿವಮೊಗ್ಗ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿದೆ? 26ನೇ ಸ್ಥಾನದಲ್ಲಿದೆ. ಓಕೆ. ಪ್ರಾಕೃತಿಕ ವಿಭಾಗಗಳನ್ನ ನೋಡೋಣ. ನಮ್ಮ ರಾಜ್ಯ ಸಮುದ್ರದಿಂದ 450ರಿಂದ 900 ಮೀಟರ್ ತನಕ ಎತ್ತರದಲ್ಲಿ ಇರುವಂಥದ್ದು. 3 ವಿಭಾಗಗಳಾಗಿ ಭೂರಚನೆಯನ್ನ ವಿಂಗಡಣೆ ಮಾಡಿದೀವಿ. ಒಂದು ಕರಾವಳಿ ಮೈದಾನ, ಇನ್ನೊಂದು ಮಲೆನಾಡು ಪ್ರದೇಶ, 3ನೇದು ಮೈದಾನ ಪ್ರದೇಶ ಅಂತ ಹೇಳಿ. ಕರಾವಳಿ ಮೈದಾನದಲ್ಲಿ ಯಾವ ಸಮುದ್ರ ಕಂಡು ಬರುತ್ತೆ? ಅರಬ್ಬಿ ಸಮುದ್ರ. ಈ ಕರಾವಳಿ ಮೈದಾನ ಏನಿದೆಯಲ್ವಾ ಅದು ಒಂದು ಕಡೆ ಅರಬ್ಬಿ ಸಮುದ್ರ, ಇನ್ನೊಂದು ಕಡೆ ಮಲೆನಾಡು ಪರ್ವತಗಳ ನಡುವೆ ಏನಾಗಿರುವಂಥದ್ದು? ವಿಸ್ತರಣೆ ಆಗಿರುವಂಥದ್ದು. ಪೂರ ದಕ್ಷಿಣದಲ್ಲಿ ಯಾವ ಜಿಲ್ಲೆ ಬರುತ್ತೆ? ಮಂಗಳೂರು ಬರುತ್ತೆ. ಮತ್ತೆ ಉತ್ತರಕ್ಕೆ ಯಾವ ಜಿಲ್ಲೆ ಬರುತ್ತೆ? ಕಾರವಾರ ಬರುವಂಥದ್ದು. ಈ ಕೋಸ್ಟಲ್ ಏರಿಯಾ ಏನಿದೆ ಅಲ್ವಾ ಅದು 320 ಕಿಲೋಮೀಟರ್ ಉದ್ದ ಇರುವಂಥದ್ದು ಹಾಗೂ 12ರಿಂದ 64 ಕಿಲೋಮೀಟರ್ ಅಗಲವಾಗಿ ಹರಡಿರುವಂಥದ್ದು. ಉತ್ತರ ಸಮುದ್ರ ಮಟ್ಟಕ್ಕಿಂತ 200 ಮೀಟರ್ ಎತ್ತರದಲ್ಲಿ ಇದೆ. ಯಾವುದು? ಈ ಕರಾವಳಿ ಮೈದಾನ ಕೆನರಾ ಅಥವಾ ಕರ್ನಾಟಕ ಕರಾವಳಿ ಅಂತ ಕರಿತೀವಿ.
ಕರ್ನಾಟಕದ ಕರಾವಳಿಯ ಬಂದರುಗಳು ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಹಲವಾರು ಬಂದರುಗಳಿದೆ. ಫಾರ್ ಎಕ್ಸಾಂಪಲ್ ಭಟ್ಕಳ, ಮಲ್ಪೆ, ಕಾರವಾರ ಬಂದರು, ಕುಮಟಾ, ಬೆಲಕೇರಿ ಬಂದರು ಮೀನುಗಾರಿಕೆಗೆ ಹೆಸರುವಾಸಿ ಆಗಿರುವಂಥದ್ದು. ಪ್ರಮುಖ ಬೀಚ್ಗಳು ಮಂಗಳೂರಿನ ಸಮೀಪ ಸೋಮೇಶ್ವರ, ಉಲ್ಲಾಳ, ಪಣಂಬೂರು ಬೀಚ್ ಇರುವಂಥದ್ದು. ಉಡುಪಿಯ ಸಮೀಪ ಮಲ್ಪೆ ಬೀಚ್ ಇರುವಂಥದ್ದು. ಗೋಕರ್ಣದ ಸಮೀಪ ಓಂ ಬೀಚ್ ಇರುವಂಥದ್ದು. ಕಾರವಾರದ ಸಮೀಪ ಮುರುಡೇಶ್ವರ ಮತ್ತು ಮರವಂತೆ ಬೀಚ್ ಇರುವಂಥದ್ದು. ಪ್ರಮುಖ ದ್ವೀಪಗಳು ಸೇಂಟ್ ಮೇರೀಸ್ ದ್ವೀಪ. ಸೇಂಟ್ ಮೇರೀಸ್ ದ್ವೀಪದ ಇನ್ನೊಂದು ಹೆಸರೇನು ಅಂತ ಕೇಳ್ತಾರೆ, ಅದುವೇ ಕೋಕೋನಟ್ ದ್ವೀಪ ಅಂತೆ. ಮಲ್ಪೆಯಲ್ಲಿ ಇರುವಂತಹ ದ್ವೀಪ, ಅದನ್ನು ತೋನ್ಸೆಪಾರ್ ದ್ವೀಪ ಅಂತಾನೂ ಕರೀತಾರೆ. ಮಲ್ಪೆ ಬೀಚ್ ನಲ್ಲಿ ಇರುವಂತಹ ದ್ವೀಪದ ಹೆಸರುಗಳೇನು? ಸೇಂಟ್ ಮೇರೀಸ್ ದ್ವೀಪ, ಅದನ್ನೇ ಕೋಕೋನಟ್ ದ್ವೀಪ ಅಂತಾನೂ ಕರಿತೀವಿ, ಅದನ್ನೇ ತೋನ್ಸೆಪಾರ್ ದ್ವೀಪ ಅಂತಾನೂ ಕರಿತೀವಿ. ಇನ್ನು ಮುರುಡೇಶ್ವರದಲ್ಲಿ ಇರುವಂತಹ ದ್ವೀಪವನ್ನ ನೇಸ್ತ್ರಾಣಿ ದ್ವೀಪ ಅಂತ ಕರಿತೀವಿ. ಅಲ್ಲಿ ಪಾರಿವಾಳಗಳು ಹೆಚ್ಚಾಗಿ ಕಂಡು ಬರೋದ್ರಿಂದ ಅದನ್ನ ಪಿಜನ್ ಐಲ್ಯಾಂಡ್ ಅಂತ ಕೂಡ ಕರೆಯುವಂಥದ್ದು. ನೆಕ್ಸ್ಟ್ ಅಂಜಲ್ ದ್ವೀಪ, ದೇವಗಡ, ಕಾಜಿಗುಡ್ಡ ದ್ವೀಪ. ಈ ದೇವಗಡ ಮತ್ತೆ ಅಂಜಲ್ ದ್ವೀಪ ಕಾರವಾರ ಜಿಲ್ಲೆಯಲ್ಲಿ ಇರುವಂತದ್ದು. ಈ ಕಾಜಿಗುಡ್ಡ ದ್ವೀಪ ಇನ್ನೊಂದು ದ್ವೀಪ ಮಲ್ಪೆಯಲ್ಲಿ ಕಂಡು ಬರುವಂತದ್ದು. ಕರಾವಳಿ ಜಿಲ್ಲೆಗಳು 3: ಒಂದು ದಕ್ಷಿಣ ಕನ್ನಡ, 2 ಉಡುಪಿ, ಕಾರವಾರ. ಕರಾವಳಿ ಭಾಗದ ಜನರ ಮುಖ್ಯ ಕಸುಬು ಮೀನುಗಾರಿಕೆಯಾಗಿರುತ್ತೆ. ಪ್ರಮುಖ ಯಾವ ಬೆಳೆಗಳನ್ನ ಬೆಳೀತಾರೆ ಅಂತ ನೋಡೋದಾದ್ರೆ, ಅವರು ಗೋಡಂಬಿ, ತೆಂಗು, ಅಡಿಕೆ, ಏಲಕ್ಕಿ ಮತ್ತು ಭತ್ತವನ್ನ ಹೆಚ್ಚಾಗಿ ಬೆಳೀತಾರೆ. ಇನ್ನು 2ನೇ ಭೂ ಮೇಲ್ಮೈ ಪ್ರದೇಶ, ಅದುವೇ ಮಲೆನಾಡು ಪ್ರದೇಶ. ಪಶ್ಚಿಮ ಘಟ್ಟಗಳಲ್ಲಿ 60% ಕರ್ನಾಟಕ ರಾಜ್ಯದಲ್ಲಿ, 60% ಕರ್ನಾಟಕ ರಾಜ್ಯದಲ್ಲಿ ಹರಡಿದೆ. ಅಂದ್ರೆ ಪಶ್ಚಿಮ ಘಟ್ಟಗಳೇನಿದೆಯಲ್ವಾ, 100 ಭಾಗದಲ್ಲಿ 60 ಭಾಗ ಏನಿದೆ ಅದು ಕರ್ನಾಟಕ ರಾಜ್ಯದಲ್ಲೇ ಇರುವಂಥದ್ದು. ಅದನ್ನ ನಾವು ಮಲೆನಾಡು ಅಂತಾನೂ ಕರಿತೀವಿ, ಸಹ್ಯಾದ್ರಿ ಬೆಟ್ಟಗಳು ಅಂತಾನೂ ಕರಿತೀವಿ. ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹರಡಿದೆ. ಇಲ್ಲಿ ಕರಾವಳಿ ಇದೆ ಅಂತಂದ್ರೆ ಅದಕ್ಕೆ ಸಮಾನಾಂತರವಾಗಿ ಏನಾಗಿದೆ, ಸಹ್ಯಾದ್ರಿ ಪರ್ವತ ಹರಡಿರುವಂಥದ್ದು. 650 ಕಿಲೋಮೀಟರ್ ಉದ್ದ ಇದ್ದು 50ರಿಂದ 76 ಕಿಲೋಮೀಟರ್ ಅಗಲ ಇದೆ. ಸಮುದ್ರ ಮಟ್ಟಕ್ಕಿಂತ ಎಷ್ಟು ಎತ್ತರ ಇದೆ? 900ರಿಂದ 1500 ಮೀಟರ್ ಎತ್ತರ ಇದೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನ ತಡೆದು ವಾರ್ಷಿಕವಾಗಿ 200 ಸೆಂಟಿಮೀಟರ್ ಮಳೆಯನ್ನ ಪಡೆಯುವಂಥದ್ದು. ಎಲ್ಲಿಂದ ಮಳೆ ಬರುತ್ತೆ? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಸಹ್ಯಾದ್ರಿ ಪರ್ವತಗಳು, ಮಲೆನಾಡು ಪ್ರದೇಶ ಮಳೆಯನ್ನ ಪಡೆಯುವಂಥದ್ದು. ಈ ರೀತಿ ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ ಸಹ್ಯಾದ್ರಿ ಪರ್ವತ ಇರುವಂಥದ್ದು. ನೈಋತ್ಯ ಮಾನ್ಸೂನ್ ಇಂದ ಮಳೆಯನ್ನ ಪಡೆಯುವಂಥದ್ದು. ಓಕೆ, ನೆಕ್ಸ್ಟ್ ಪ್ರಮುಖ ಶಿಖರಗಳು. ಇದರಲ್ಲಿ ಮುಳ್ಳಯ್ಯನಗಿರಿ ಏನಿದೆ ಅದು ಅತ್ಯಂತ ಎತ್ತರವಾದ ಶಿಖರವಾಗಿದೆ ಅನ್ನೋದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಪ್ರಮುಖ ಘಾಟ್ಗಳು 4. ಒಂದು, ಮಂಗಳೂರಿನಿಂದ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಂದ್ರೆ ಯಾವ ಘಾಟ್ ಮೇಲೆ ಹೋಗ್ತೀವಿ? ಚಾರ್ಮಡಿ ಘಾಟ್ ಮೇಲೆ. ಅದೇ ಹಾಸನದಿಂದ ಮಂಗಳೂರು ಅಂತಂದ್ರೆ ಅದು ಶಿರಾಡಿ ಘಾಟ್ ಆಗುತ್ತೆ. ಶಿವಮೊಗ್ಗ ಮತ್ತೆ ಉಡುಪಿಯನ್ನ ಕನೆಕ್ಟ್ ಮಾಡಿರುವಂತಹ ಘಾಟ್ ಯಾವುದು? ಆಗುಂಬೆ ಘಾಟ್. ಶಿವಮೊಗ್ಗ ಮತ್ತೆ ಕುಂದಾಪುರಕ್ಕೆ ಹೋಗುವಾಗ ನಮಗೆ ಸಿಗುವಂತಹ ಘಾಟ್ ಹುಲಿಕಲ್ ಘಾಟ್. 4 ಘಾಟಲ್ಲಿ 1 ಘಾಟಿಂದು ಪ್ರಶ್ನೆ ಇದ್ದೇ ಇರುತ್ತೆ. ಮತ್ತೆ ಭಾರತದಲ್ಲಿ ಅತ್ಯಂತ ಎತ್ತರದ ಜಲಪಾತ ಆಗಿರುವಂತಹ ಜೋಗ್ ಜಲಪಾತ ನಮ್ಮ ಕರ್ನಾಟಕದಲ್ಲಿ ಇರುವಂತದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಉಂಚಳ್ಳಿ ಫಾಲ್ಸ್ ಇದೆ, ಮಾಗೋಡ್ ಫಾಲ್ಸ್ ಇದೆ, ಶಿವನ ಸಮುದ್ರ, ಅಬ್ಬಿ ಫಾಲ್ಸ್ ಇದೆ. ಯಾವ ಫಾಲ್ಸ್ ಯಾವ ಜಿಲ್ಲೆಯಲ್ಲಿ ಇದೆ ಅನ್ನೋದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಕಾಫಿ, ಟೀ, ರಬ್ಬರ್, ಸಾಂಬಾರ್ ಪದಾರ್ಥಗಳನ್ನ ಹೆಚ್ಚಾಗಿ ಬೆಳೆಯುವಂಥದ್ದು ಮಲೆನಾಡು ಪ್ರದೇಶದಲ್ಲಿ. ಮಲೆನಾಡು ಜಿಲ್ಲೆಗಳು ಯಾವೆಲ್ಲ? ಹಾಸನ, ಕೊಡಗು, ಶಿವಮೊಗ್ಗ ಮತ್ತೆ ಚಿಕ್ಕಮಂಗ್ಳೂರು. ಮಲೆನಾಡು ಪ್ರದೇಶವನ್ನ ಜೀವ ವೈವಿಧ್ಯತಾ ವಲಯ ಅಂತ ಕರಿತೀವಿ. ಚಿಕ್ಕಮಗಳೂರು ಜಿಲ್ಲೆ ಕಾಫಿಗೆ ಪ್ರಸಿದ್ಧಿಯಾಗಿರೋದ್ರಿಂದ ಕಾಫಿ ನಾಡು ಅಂತ ಕರಿತೀವಿ. ಕೊಡಗು ಜಿಲ್ಲೆನ ಕರ್ನಾಟಕದ ಕಾಶ್ಮೀರ ಅಂತಾನೂ ಕೂಡ ಕರಿತೀವಿ. ಕಾಶ್ಮೀರದಂತಹ ವಾತಾವರಣ ಹೊಂದಿದೆ ಹಾಗಾಗಿ. ಇನ್ನು 3ನೇ ಭೌಗೋಳಿಕ ಪ್ರದೇಶ, ಅದುವೇ ಮೈದಾನ ಪ್ರದೇಶ. ಮಲೆನಾಡಿನ ಪೂರ್ವ ದಿಕ್ಕಿನಲ್ಲಿ ವಿಶಾಲ ಮೈದಾನ ಇರುವಂಥದ್ದು. ಸರಾಸರಿ 450ರಿಂದ 700 ಮೀಟರ್ ಎತ್ತರದಲ್ಲಿದೆ. ಅಲ್ಲಿ ಕೃಷ್ಣಾ ನದಿ, ತುಂಗಭದ್ರಾ ನದಿ, ಕಾವೇರಿ ಜಲಾನಯನ ಇರುವಂಥದ್ದು. 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಉತ್ತರದ ಮೈದಾನ, ಇನ್ನೊಂದು ದಕ್ಷಿಣದ ಮೈದಾನ ಅಂತ ಹೇಳಿ. ಉತ್ತರದ ಮೈದಾನ ಅಂತಂದ್ರೆ ಕಪ್ಪು ಮಣ್ಣಿನಿಂದ
ಕೂಡಿರುವಂಥದ್ದು ಯಾವುದು ಉತ್ತರದ ಮೈದಾನ. ಸಮುದ್ರ ಮಟ್ಟಕ್ಕಿಂತ ಇದರ ಸರಾಸರಿ ಎತ್ತರ 350ರಿಂದ 600 ಮೀಟರ್ ಇರುತ್ತೆ. ಪ್ರಮುಖ ಬೆಟ್ಟ ಬೇಡ, ಪ್ರಮುಖ ಜಲಪಾತ ಬೇಡ, ಪ್ರಮುಖ ಬೆಳೆಗಳು ಬೇಡ. ಉತ್ತರ ಮೈದಾನದಲ್ಲಿ ಬರುವಂತಹ ಜಿಲ್ಲೆಗಳು ಯಾವುವು ನೋಡ್ಕೊಳ್ಳಿ. ಬೀದರ್, ವಿಜಯಪುರ, ಕಲಬುರಗಿ, ಯಾದಗಿರಿ, ಗದಗ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಹಾವೇರಿ, ಬಾಗಲಕೋಟೆ, ಧಾರವಾಡ, ಬೆಳಗಾವಿ ಜಿಲ್ಲೆ. ಉತ್ತರ ಮೈದಾನದಲ್ಲಿ ಬಿಸಿಲು ಹೆಚ್ಚಾಗಿರೋದ್ರಿಂದ ಅವುಗಳನ್ನ ಬಿಸಿಲು ನಾಡು ಅಂತ ಕರಿತೀವಿ. ದಕ್ಷಿಣ ಭಾಗದಕ್ಕಿಂತ ಉತ್ತರದ ಭಾಗದಲ್ಲಿ ಏನಿರುತ್ತಲ್ಲ ಅದು ಹೆಚ್ಚು ಬಿಸಿಲನ್ನ ಪಡೆಯುವಂಥದ್ದು. ಇನ್ನು ದಕ್ಷಿಣದ ಮೈದಾನದಲ್ಲಿ ತುಂಗಭದ್ರಾ ನದಿಯಿಂದ ಸ್ಟಾರ್ಟ್ ಆಗಿ ದಕ್ಷಿಣದ ಚಾಮರಾಜನಗರ ಜಿಲ್ಲೆವರೆಗೂ ಏನು ದಕ್ಷಿಣದ ಮೈದಾನ ಅಂತ ಕರೆಸ್ಕೊಳ್ಳುತ್ತೆ. ಅಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ನೋಡ್ತಾ ಇದ್ವಿ. ಇಲ್ಲಿ ಕೆಂಪು ಮಣ್ಣಿನಿಂದ ಕೂಡಿರುವಂತಹ ಭೂಮಿ ಇರುತ್ತೆ. ಇದು ಕೂಡ ಸರಿಸುಮಾರು 900ರಿಂದ 975 ಮೀಟರ್ ಎತ್ತರದಲ್ಲಿ ಇರುವಂಥದ್ದು. ಇಲ್ಲಿ ಹಲವಾರು ಬೆಟ್ಟಗಳನ್ನ ಕಾಣ್ತೀವಿ. ಈ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಏನಿದೆಯಲ್ವಾ ಅದು ಕೇಳ್ತಾರೆ ಪ್ರಶ್ನೆ. ಇದು ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿರುವಂಥದ್ದು. ಇನ್ನು ಪ್ರಮುಖ ನದಿಗಳು ಯಾವುದೆಲ್ಲ ಅಂತಂದ್ರೆ ಕಾವೇರಿ, ಪಾಲಾರ, ಪೆನ್ನಾರ್ ನದಿಗಳು ಹರಿಯುವಂಥದ್ದು. ಪ್ರಮುಖವಾಗಿ ಕಾವೇರಿ ನದಿ. ಮತ್ತೆ ಜಿಲ್ಲೆಗಳು ಯಾವೆಲ್ಲ ಬರ್ತವೆ? ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ. ಇನ್ನು ವಾಯುಗುಣ ವೆದರ್ ಕಂಡೀಷನ್ ನೋಡಿದ್ರೆ 4 ಭಾಗ ಇದೆ. ಒಂದು ಬೇಸಿಗೆ ಕಾಲ ಮಾರ್ಚ್ನಿಂದ ಮೇವರೆಗೆ, ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ ವರೆಗೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ ಹಾಗೂ ನವೆಂಬರ್, ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ. ಬೇಸಿಗೆ ಕಾಲದಲ್ಲಿ ಅತಿ ಶಾಖ ಮತ್ತು ಸೆಕೆಯನ್ನ ಹೊಂದಿರುವಂಥದ್ದು. ಮಾರ್ಚ್ ತಿಂಗಳ ನಂತರ ಏನಾಗುತ್ತೆ, ರಾಜ್ಯಾದ್ಯಂತ ಉಷ್ಣಾಂಶ ಏರಿಕೆ ಆಗ್ತಾ ಮೇ ತನಕನೂ ಇರುವಂಥದ್ದು ಬೇಸಿಗೆ ಕಾಲ. ಪ್ರತಿ ವರ್ಷ ಅತಿ ಹೆಚ್ಚು ಉಷ್ಣಾಂಶ ದಾಖಲಿಸುವಂತಹ ಜಿಲ್ಲೆ ಯಾವುದು ಅಂತಂದ್ರೆ ರಾಯಚೂರು ಜಿಲ್ಲೆ. 45.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿರುತ್ತೆ. ಉತ್ತರ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣವು ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಇರುತ್ತೆ. ಹ್ಯುಮಿಡಿಟಿ ಏನು ಸಮುದ್ರ ತೀರ ಇರೋದಿಲ್ವಲ್ಲ, ಹಾಗಾಗಿ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಅಧಿಕ ಬಾಷ್ಪಭವನದಿಂದ ಮಳೆ ಮೋಡಗಳು ನಿರ್ಮಾಣವಾಗಿ ಗುಡುಗು ಮಿಂಚು ಸಿಡಿಲು ಅಬ್ಬರಗಳೊಂದಿಗೆ ಪ್ರತಿ ಸಂಜೆ ಏನಾಗುತ್ತೆ ಪರಿಸರಣ ಮಳೆ ಉಂಟಾಗುತ್ತೆ. ಅದರ ಜೊತೆಗೆ ಕೆಲವೊಮ್ಮೆ ಆಲಿಕಲ್ಲು ಕೂಡ ಬೀಳುವಂಥದ್ದು. ಸಾಮಾನ್ಯವಾಗಿ ಯಾವಾಗ ಮಧ್ಯಾಹ್ನದ ನಂತರ ಬೀಳುವಂಥದ್ದು. ಅದನ್ನ ನಾವು ಕಾಫಿ ಹೂ ಮಳೆ ಅಂತಲೂ ಕೂಡ ಕರಿತೀವಿ, ಕಾಫಿ ಬ್ಲಾಸಮ್ ಅಂತ. ಪರಿಸರಣ ಮಳೆಯು ಮಾವು ಫಸಲಿಗೆ ನೆರವಾಗುವುದರಿಂದ ಮಾವಿನ ಹುಯಿಲು ಅಂತಲೂ ಕರಿತೀವಿ. ಬೇಸಿಗೆಯಲ್ಲಿ ಒಟ್ಟು 7% ಮಳೆ ಆಗುವಂಥದ್ದು. ಇನ್ನು ಮಳೆಗಾಲ ಹೇಗೆ ಬರುತ್ತೆ? ನೈಋತ್ಯ ಮಾನ್ಸೂನ್ ಮಾರುತಗಳಿಂದ. ಅರಬ್ಬಿ ಸಮುದ್ರದ ಮೇಲ್ಗಡೆಯಿಂದ ಏನ್ ಬರುತ್ತೆ, ಮಾರುತಗಳು ಮಲೆನಾಡು ಘಟ್ಟಗಳ ಕಡೆಗೆ ಸಾಗೋದ್ರಿಂದ ಅತಿ ಹೆಚ್ಚು ಮಳೆ ಆ ಮಲೆನಾಡಿನ ಪ್ರದೇಶದಲ್ಲಿ ಕಾಣಸಿಗುವಂಥದ್ದು. ಕರ್ನಾಟಕದ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಆಗುಂಬೆ ಅಧಿಕ ಮಳೆ ಪಡೆಯುವಂತಹ ಸ್ಥಳವಾಗಿದೆ. ಅದನ್ನ ನಾವು ದಕ್ಷಿಣದ ಚಿರಾಪುಂಜಿ ಅಂತಲೂ ಕೂಡ ಕರಿತೀವಿ. ಭಾಗಮಂಡಲ ಮತ್ತೆ ಹುಲಿಕಲ್ಗಳು ಸಹ ಅಧಿಕ ಮಳೆ ಪಡೆಯುವಂತಹ ಪ್ರದೇಶಗಳಾಗಿವೆ. ಅತ್ಯಂತ ಕಡಿಮೆ ಮಳೆ ಬೀಳುವುದು ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿಯಲ್ಲಿ. ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಉಷ್ಣಾಂಶ ಹೆಚ್ಚಿರುತ್ತೆ, ಜೊತೆಗೆ ತೇವಾಂಶ ಕೂಡ ಇರುತ್ತೆ. ಮೋಡ ಕವಿದ ವಾತಾವರಣ ಯಾವಾಗ್ಲೂ ಇರುವಂಥದ್ದು. 80% ಮಳೆ ಮಳೆಗಾಲದಲ್ಲೇ ಆಗುತ್ತೆ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈ ಕಾಲವನ್ನ ಈಶಾನ್ಯ ಮಾರುತಗಳ ಕಾಲ ಅಂತಲೂ ಕೂಡ ಕರಿತೀವಿ. ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುತ್ತೆ. ಆಗ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಬೀಸುತ್ತಾ ನಿರ್ಗಮಿಸುತ್ತದೆ. ಈ ಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಉಷ್ಣಾಂಶ ಕಡಿಮೆ ಆಗುತ್ತೆ. ಉಷ್ಣಾಂಶ ಕಡಿಮೆ ಆಗ್ತಿದ್ದಂಗೆ ಏನಾಗುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಹಾಗೂ ಏನಾಗುತ್ತೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದ ಕಡೆಯಿಂದ ನೈಋತ್ಯಕ್ಕೆ ಬೀಸುತ್ತಾ ಹೊರಟೋಗುತ್ತೆ. ಈಶಾನ್ಯ ಮಾರುತಗಳು ಭೂಭಾಗದಿಂದ ಬೀಸುವುದರಿಂದ ಇವು ಮಳೆ ತರುವುದಿಲ್ಲ. ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸುವಾಗ ದಕ್ಷಿಣ ಮೈದಾನದ ಜಿಲ್ಲೆಗಳಿಗೆ ಮಳೆ ಬೀಳುತ್ತೆ.
ಬಂಗಾಳ ಕೊಲ್ಲಿಯಲ್ಲಾಗುವ ಚಂಡಮಾರುತಗಳ ಪ್ರಭಾವದಿಂದಲೂ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಮಳೆ ಆಗುವಂಥದ್ದು. 12% ಮಳೆ ಈ ಕಾಲದಲ್ಲಿ ಆಗುವಂಥದ್ದು. ಇನ್ನು ಚಳಿಗಾಲದಲ್ಲಿ ಏನಾಗುತ್ತೆ, ಕಡಿಮೆ ಉಷ್ಣಾಂಶ ಇರುತ್ತೆ, ಕಡಿಮೆ ಆರ್ದ್ರತೆ ಇರುತ್ತೆ, ಮಳೆ ಕೂಡ ಕಡಿಮೆ ಆಗಿರುತ್ತೆ, ತಿಳಿಯಾದ ವಾತಾವರಣ ಇರುತ್ತೆ, 25 ಡಿಗ್ರಿಯಿಂದ 27 ಡಿಗ್ರಿ ಉಷ್ಣಾಂಶ ಇರುತ್ತೆ. ಜನವರಿ ಏನಿದೆ ಅದು ಅತ್ಯಂತ ಹೆಚ್ಚು ಚಳಿಗಾಲ ದಾಖಲಾಗುವಂತಹ ಒಂದು ತಿಂಗಳಾಗಿದೆ. ಅದಕ್ಕೆ ಜನವರಿಯನ್ನ ಕರ್ನಾಟಕದ ಪ್ರವಾಸ ಮಾಸ ಅಂತ ಕರಿತೀವಿ. ಅತಿ ಹೆಚ್ಚು ಜನ ಪ್ರವಾಸವನ್ನ ಕೈಗೊಳ್ಳುವುದು ಜನವರಿಯಲ್ಲಿಯೇ. ಜನವರಿಯಲ್ಲಿ ಬೆಳಗಾವಿಯಲ್ಲಿ ಅತಿ ಕನಿಷ್ಠ ಅಂದ್ರೆ ಅತ್ಯಂತ ಕಡಿಮೆ ಟೆಂಪರೇಚರ್ನ ಹೊಂದುವಂಥದ್ದು. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಚಳಿಗಾಲದಲ್ಲಿ ಮಳೆಯು ಹಂಚಿಕೆ ಅತಿ ಕಡಿಮೆಯಾಗಿತ್ತು. ಬರೀ 1% ಭಾಗ ಮಾತ್ರ ಮಳೆ ಪಡೆಯುವಂಥದ್ದು. ಇನ್ನು ಕರ್ನಾಟಕದ ಮಣ್ಣು ಒಟ್ಟು 4 ಮಣ್ಣಾಗಿ 4 ವಿಧವಾಗಿ ವಿಂಗಡಣೆ ಮಾಡಲಾಗಿದೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕರಾವಳಿ ಮೆಕ್ಕಲು ಮಣ್ಣು ಅಂತ ಹೇಳಿ. ಕೆಂಪು ಮಣ್ಣು ಏನಿದೆ ಅದು ಗ್ರಾನೈಟ್ ಮತ್ತು ನೀಸ್ ಶಿಲೆಗಳಿಂದ ರೂಪಿತಗೊಂಡಿರುವಂಥದ್ದು. ಕಬ್ಬಿಣದ ಆಕ್ಸೈಡ್ ಒಳಗೊಂಡಿರುವುದರಿಂದ ಮಣ್ಣು ಕೆಂಪಾಗಿರುತ್ತೆ. ಸುಣ್ಣ ಮತ್ತೆ ಉಪ್ಪಿನಂಶ ಇರುತ್ತೆ. ಸಾವಯವ ಅಂಶ ಕೂಡ ಕಡಿಮೆ ಇರುತ್ತೆ. ಹೆಚ್ಚು ಹಗುರ ತೆಳು ಪದರವುಳ್ಳ ಈ ಮಣ್ಣು ಅಷ್ಟೊಂದು ಫಲವತ್ತಾಗಿರೋದಿಲ್ಲ. ತೇವಾಂಶ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಅತ್ಯಂತ ಕಡಿಮೆ ಇರುತ್ತೆ. ಯಾವುದಕ್ಕೆ? ಕೆಂಪು ಮಣ್ಣಿಗೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣೆ ಈ ಕೆಂಪು ಮಣ್ಣಾಗಿರುತ್ತೆ. ಯಾವೆಲ್ಲ ಜಿಲ್ಲೆಗಳಲ್ಲಿ ಅಂತಂದ್ರೆ ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ಮಂಡ್ಯ ಮತ್ತೆ ಮೈಸೂರು. ಈ ದಕ್ಷಿಣ ಕರ್ನಾಟಕದ ರಾಜ್ಯಗಳೇನಿದೆ ಅಲ್ಲೆಲ್ಲ ಕೂಡ ಯಾವುದು ಕೆಂಪು ಮಣ್ಣೆ ಇರುವಂಥದ್ದು ಹೆಚ್ಚಾಗಿ. ಈ ಕೆಂಪು ಮಣ್ಣಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ರಾಗಿ, ನವಣೆ, ಸಜ್ಜೆ, ಜೋಳ. ಇನ್ನು ಕಪ್ಪು ಮಣ್ಣು ಯಾವುದರಿಂದ ಆಗಿದೆ ಅಂತಂದ್ರೆ ಬಸಾಲ್ಟ್ ಶಿಲೆಯ ಶಿಥಿಲೀಕರಣದಿಂದ ಆಗಿರುವಂಥದ್ದು. ಮೆಗ್ನೀಷಿಯಂ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಕಬ್ಬಿಣದ ಆಕ್ಸೈಡ್ ನಿಂದ ಕೂಡಿದ್ದು ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಹೆಚ್ಚು ದಿನ ತೇವಾಂಶವನ್ನ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಕಪ್ಪು ಮಣ್ಣಿಗೆ ಇರುತ್ತೆ. ಅದನ್ನ ಎರೆ ಮಣ್ಣು ಅಥವಾ ಹತ್ತಿ ಮಣ್ಣು ಅಂತಾನೂ ಕರಿತೀವಿ. ಯಾಕೆ ಅಂತಂದ್ರೆ ಹತ್ತಿ ಹೆಚ್ಚಾಗಿ ಕಪ್ಪು ಮಣ್ಣಿನಲ್ಲಿ ಬೆಳೆಯುವಂಥದ್ದು. ಇನ್ನು ಉತ್ತರದ ಭಾಗದ ಜಿಲ್ಲೆಗಳೇನಿದೆ ಅವುಗಳಲ್ಲೆಲ್ಲ ಕಪ್ಪು ಮಣ್ಣೆ ಕಾಣಸಿಗುವಂಥದ್ದು. ಹತ್ತಿ, ಜೋಳ, ಸೂರ್ಯಕಾಂತಿ, ಮೆಣಸಿನಕಾಯಿ, ಮೆಕ್ಕೆಜೋಳ, ಬೇಳೆಕಾಳು, ಕಬ್ಬು, ಈರುಳ್ಳಿಯನ್ನ ಬೆಳೆಯುವಂಥದ್ದು. ಇನ್ನು 3ನೇ ಪ್ರಕಾರ ಜಂಬಿಟ್ಟಿಗೆ ಮಣ್ಣು. ಅತ್ಯಂತ ಉಷ್ಣಾಂಶ ಇದ್ದು ಅತಿ ಮಳೆಯನ್ನ ಪಡೆಯುವಂತಹ ಭಾಗಗಳಲ್ಲಿ ಈ ಜಂಬಿಟ್ಟಿಗೆ ಮಣ್ಣು ಕಾಣುವಂಥದ್ದು. ನೀರಿನಲ್ಲಿ ಕರಗುವ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ಮಣ್ಣಿನ ಸ್ತರಗಳಿಗೆ ಸಾಗಿಸಲ್ಪಡುತ್ತದೆ. ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲಿ ಉಳಿಯುತ್ತವೆ. ಏನು ಸುಣ್ಣ ಮತ್ತೆ ಸಿಲಿಕೇಟ್ಗಳು ಡೆಪಾಸಿಟ್ ಆಗಿರುತ್ತಲ್ವಾ, ಅವು ಮಣ್ಣಿನ ಒಳಗೆ ಹೋಗುತ್ತೆ. ಕಬ್ಬಿಣ ಮತ್ತೆ ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲೇ ಇರುವಂಥದ್ದು. ಮಳೆಗಾಲದಲ್ಲಿ ಅದು ಮೃದುವಾಗಿ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗಿ ಲ್ಯಾಟರೈಟ್ ಶಿಲೆಗಳಾಗಿ ಪರಿವರ್ತನೆ ಆಗ್ತವೆ. ಯಾವೆಲ್ಲ ಕರಾವಳಿ ಜಿಲ್ಲೆಗಳಿದಾವಲ್ಲ ಅಲ್ಲೆಲ್ಲ ಕಾಣಸಿಗುವಂಥದ್ದು ಈ ಜಂಬಿಟ್ಟಿಗೆ ಮಣ್ಣು. ಅದ್ರ ಜೊತೆಗೆ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಳಗಾವಿಯಲ್ಲೂ ಕೂಡ ಜಂಬಿಟ್ಟಿಗೆ ಮಣ್ಣು ಕಾಣುತ್ತೆ. ಇನ್ನು ಕರಾವಳಿಯ ಮೆಕ್ಕಲು ಮಣ್ಣು. ಕರಾವಳಿಯ ಮೆಕ್ಕಲು ಮಣ್ಣಿನಲ್ಲಿ ನದಿ ಅಥವಾ ಸಮುದ್ರಗಳಿಂದ ಸಾಗಿಸಲ್ಪಟ್ಟಂತಹ ಮಣ್ಣು ಸಮುದ್ರದ ತೀರದಲ್ಲಿ ಸಂಗ್ರಹವಾಗಿ ಇದು ನಿರ್ಮಾಣ ಆಗುವಂಥದ್ದು. ಇದು ಮರಳು ಮತ್ತೆ ಜೇಡಿ ಮಣ್ಣು ಎರಡು ಮಿಶ್ರಿತ ಆಗಿರುತ್ತೆ. ಕೊಳೆತ ಜೈವಿಕ ಅಂಶಗಳು ಸಮೃದ್ಧವಾಗಿರುತ್ತೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಈ ಮಣ್ಣು ಕಾಣುವಂಥದ್ದು ಮೆಕ್ಕಲು ಮಣ್ಣು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಪೂರ್ಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.